ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜಾಬ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೋಡೋಣ. ಈ ಒಂದು ಮ್ಯಾನಿಫೆಸ್ಟೇಷನ್ ಸ್ಟೆಪ್ಸ್ ಏನಿದೆ ಅದು ಎಲ್ಲನೂ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್. ನಾನು ನನ್ನ ಜೀವನದಲ್ಲಿ ಇದನ್ನು ಟ್ರೈ ಮಾಡಿ ನನಗೆ ಕೆಲಸವನ್ನು ಪಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಫಸ್ಟ್ ಸ್ಟೆಪ್ ಏನಂತಂದರೆ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡೋದು. ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬಾ ಪವರ್ಫುಲ್ ಟೂಲ್ ಮ್ಯಾನಿಫೆಸ್ಟೇಷನ್ ವರ್ಲ್ಡಲ್ಲಿ. ಸೊ ಬರೀ ಥ್ಯಾಂಕ್ ಯು ಅಂತ ಹೇಳೋದು ಒಂದೇ ಅಲ್ಲ, ಅದನ್ನು ಫೀಲ್ ಮಾಡಿ ಹೇಳೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಏನಾದರೂ ನಿಮ್ಮ ಹತ್ರ ಆಲ್ರೆಡಿ ಜಾಬ್ ಇದ್ದರೆ ಆ ಜಾಬಲ್ಲಿ ಏನೇನು ಒಳ್ಳೇದಿದೆಯೋ ಅದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ, ಅದನ್ನು ಅಕ್ನಾಲೇಜ್ ಮಾಡಿ. ನಿಮ್ಮ ಸ್ಕಿಲ್ಸ್ ಏನು ಇಂಪ್ರೂವ್ ಮಾಡ್ಕೊಂಡಿದ್ದೀರ ಆ ಜಾಬಿಂದ ಅದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ನೀವು ಏನು ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡಿದ್ದೀರ ಆ ಜಾಬಿಂದ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ. ಅಥವಾ ಇಲ್ಲ ನೀವೇನಾದರೂ ಅನ್ಎಂಪ್ಲಾಯ್ಡ್ ಆಗಿದ್ರೂ ಪರವಾಗಿಲ್ಲ, ನೀವಿವಾಗ ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಸರೌಂಡಿಂಗಲ್ಲಿರೋ ಒಳ್ಳೆ ಗುಡ್ ಎನರ್ಜಿನ, ಪಾಸಿಟಿವ್ ಎನರ್ಜಿನ. ಪ್ಲಸ್ ಆ ಪಾಸಿಟಿವ್ ಎನರ್ಜಿನ ನೀವು ಆ ಜಾಬ್ ಸರ್ಚ್ ಮೇಲೆ ಹಾಕ್ತಾ ಬನ್ನಿ. ಥಿಂಕ್ ಮಾಡ್ತಾ ಬನ್ನಿ, ಹೇಗೆ ನೀವು ನಿಮ್ಮ ಲೈಫಲ್ಲಿ ಆ ಜಾಬನ್ನು ಪಡೆಯೋದಕ್ಕೆ ಏನೇನು ಸ್ಕಿಲ್ಸ್ ಬೇಕಾಗಿದೆ ನಿಮಗೆ, ಆ ಸ್ಕಿಲ್ಸನ್ನು ಪಡಿತಾ ಬನ್ನಿ. ಆ ಜಾಬ್ಗೆ ಬೇಕಾಗಿರೋವಂಥ ಸ್ಕಿಲ್ಸು ಇಲ್ಲ ಕೋರ್ಸ್ ಏನಾದರೂ ಇದ್ದರೆ ಅದನ್ನು ಲರ್ನ್ ಮಾಡಿ. ಕೋರ್ಸ್ ಥರ ಏನಾದ್ರು ತೊಗೊಂಡು ಆ ಟೈಮನ್ನು ಉಪಯೋಗ ಪಡ್ಕೊಳ್ಳಿ. ನೀವು ಆ ಅನ್ಎಂಪ್ಲಾಯ್ಡ್ ಪೀರಿಯಡಲ್ಲಿ ಆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ನಿಮಗೆ ಫೀಲ್ ಆಗಬಾರ್ದು ಅಲ್ವಾ. ನೀವು ಆ ಡ್ರೀಮ್ ಜಾಬ್ಗೆ ದಿನ ಹತ್ರ ಆಗೋದಕ್ಕೆ ನಿಮ್ಮ ಒಂದು ಸ್ಟೆಪ್ಪನ್ನು ಹಿಡ್ತಿದ್ದೀರಾ ಅಲ್ವಾ, ಆ ಸ್ಕಿಲ್ಲನ್ನು ಲರ್ನ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಗ್ರ್ಯಾಟಿಟ್ಯೂಡನ್ನು ಪ್ರತಿದಿನ ನೀವು ಹೇಳ್ತಾ ಬನ್ನಿ. ಪ್ಲಸ್ ಈ ಗ್ರ್ಯಾಟಿಟ್ಯೂಡನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಬನ್ನಿ. ಹೇಗೆ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಫಾರ್ ದಿಸ್ ಇನ್ಕ್ರೆಡಿಬಲ್ ಜಾಬ್ ಆಫರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದಿ ಅಬಂಡೆನ್ಸ್ ಫ್ಲೋಯಿಂಗ್ ಇನ್ ಮೈ ಲೈಫ್ ನಾವ್. ಸೊ ಈ ಥರ ನೀವು ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಗುಡ್ ವೈಬ್ಸನ್ನು ಮಾತ್ರ ರೇಡಿಯೇಟ್ ಮಾಡ್ತಿಲ್ಲ, ನೀವು ಎನರ್ಜಿಗೆ ಕೂಡ ನೀವು ಅಲೈನ್ಮೆಂಟ್ ಆಗಿದ್ದೀರಾ ಅಲ್ವಾ. ಸೊ ನಿಮ್ಮ ಜಾಬ್ ಆಫರ್ಗೆ ಅಂತ ಏನು ಡಿಸೈರ್ ಇದೆ ಅದನ್ನು ನಿಮಗೆ ಪಾಸಿಟಿವ್ ಎನರ್ಜಿ ಫ್ರೀಕ್ವೆನ್ಸಿನ ನೀವು ಯೂನಿವರ್ಸಿಗೆ ಮುಂದೆ ಹಾಕ್ತಿದ್ದೀರಾ ಅಂಥೇಳಿ. ಸೊ ನೀವು ಆಲ್ರೆಡಿ ಯೂನಿವರ್ಸಿಗೆ ಪಾಸಿಟಿವ್ ಆಗಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಿದ್ದೀರಾ, ನಾನು ರೆಡಿಯಾಗಿದ್ದೀನಿ, ನನಗೆ ಈ ಮ್ಯಾನಿಫೆಸ್ಟೇಷನ್ ಈ ಜಾಬನ್ನ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಅಡ್ವಾನ್ಸಾಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅನ್ನೋ ಮೀನಿಂಗಲ್ಲಿ ನೀವು ಈ ಗ್ರ್ಯಾಟಿಟ್ಯೂಡನ್ನ ಹೇಳ್ತಾ ಬರ್ತಿದ್ದೀರಾ ಅಂತ. ಇವಾಗ ಎರಡನೇ ಸ್ಟೆಪ್ ಏನಂತ ಹೇಳಿದ್ರೆ, ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ಆಯಿತಾ, ಅದನ್ನು ಎಲಿಮಿನೇಟ್ ಮಾಡೋದು. ಇವಾಗ ನೀವೇನೋ ಈ ಜಾಬ್ ಬೇಕು ಅಂತ ಹೇಳಿ ನೀವು ಸೆಟ್ ಮಾಡ್ಕೊಂಡಿದ್ದೀರ, ನಿಮ್ಮ ಗೋಲನ್ನು ಸೆಟ್ ಮಾಡ್ಕೊಂಡಿದ್ದೀರ. ಆದರೆ ನಿಮ್ಮ ಮೈಂಡಲ್ಲಿ ಒಂದು ಸಣ್ಣ ವಾಯ್ಸ್ ಕೇಳಿಸ್ತಿರುತ್ತೆ ಅಲ್ವಾ, ಇದು ನನ್ನ ಕೈಲಿ ಆಗುತ್ತಾ ಇಲ್ವಾ, ಇದು ನಾನು ಅಷ್ಟು ಸ್ಮಾರ್ಟ್ ಇಲ್ಲ, ನಾನು ಅಷ್ಟೊಂದು ಯಂಗ್ ಆಗಿಲ್ಲ ಈ ಜಾಬ್ ಸಿಗೋದಕ್ಕೆ, ನನಗೆ ತುಂಬ ಜನ ಇಂಟೆಲಿಜೆಂಟ್ ಆಗಿದ್ದಾರೆ, ನಾನು ಇಂಟೆಲಿಜೆಂಟ್ ಇಲ್ಲ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಥರ ಒಂದು ನೆಗೆಟಿವ್ ಸೆಲ್ಫ್ ಟಾಕ್ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಇದು ಕಾಮನ್, ನಾನು ಹೇಳೋದು ಲೈಕ್ ಇದು ಅನ್ಕಾಮನ್ ಅಲ್ಲ, ಇದು ಕಾಮನ್, ಎಲ್ರಿಗೂ ಬರುತ್ತೆ. ಬಟ್ ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಿ, ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಹೇಗೆ ನೀವು ನಿಮ್ಮ ಪಾಸಿಟಿವಿಟಿನ ಇಂಪ್ರೂವ್ ಮಾಡ್ತೀರಾ, ನೀವು ಹೇಗೆ ಎಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಸನ್ನು ಹೇಳ್ತಾ ಬರ್ತೀರೋ ಈ ನೆಗೆಟಿವ್ ಫೀಲಿಂಗ್ಸ್ ಏನಿದೆ ಅದೇ ಹೋಗ್ಬಿಡುತ್ತೆ. ಸೊ ಆದಷ್ಟು ಇದನ್ನು ಅಕ್ನಾಲೇಜ್ ಮಾಡಿ. ಪ್ಲಸ್ ಇದು ಬಂದಾಗ ನಿಮಗೆ ನೀವು ಅದು ಕೌಂಟರ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಫರ್ಮೇಷನ್ಸನ್ನು ಕೊಟ್ಟು ಆ ಒಂದು ನೆಗೆಟಿವ್ ಸೆಲ್ಫ್ ಬಿಲೀವ್ಸನ್ನು ಮಟ್ಟ ಹಾಕಿ, ಓಕೆನಾ. ಅದನ್ನು ನಿಮ್ಮ ಮೈಂಡಲ್ಲೇ ತುಂಬ ಹೊತ್ತು ಉಳಿಯೋದಕ್ಕೆ ಬಿಡಬೇಡಿ, ಪಾಸಿಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತಾ ಬನ್ನಿ. ಈಗ ನಾವು ಮೂರನೇ ಸ್ಟೆಪ್ಪನ್ನು ನೋಡೋಣ. ಮೂರನೇ ಸ್ಟೆಪ್ ಏನಂತಂದರೆ ಪಾಸಿಟಿವ್ ಅಫರ್ಮೇಷನ್ಸ್. ಇದು ನಿಮ್ಮ ಜೀವನದಲ್ಲಿ ಪ್ಲಸ್ ಮ್ಯಾನಿಫೆಸ್ಟೇಷನ್ ವರ್ಲ್ಡಲ್ಲಿ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಅಲ್ವಾ. ಸೊ ನಾನು ನಿಮಗೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಹೇಳಿದಾಗ ಲಿಮಿಟಿಂಗ್ ಬಿಲೀಫ್ಸಿಗೆ ಇದು ತುಂಬಾ ಉಪಯೋಗ ಬರುತ್ತೆ. ನಿಮ್ಮ ಅಫರ್ಮೇಷನ್ಸ್, ಪಾಸಿಟಿವ್ ಅಫರ್ಮೇಷನ್ಸ್ ಸದಾಕಾಲ ನೀವು ಹೇಳ್ಕೊತಾ ಬರ್ತಿದ್ರೆ, ಯಾಕಂದರೆ ಇದು ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ತಾ ಬರುತ್ತೆ ಅಲ್ವಾ. ಸೊ ಈ ಒಂದು ನೀವೇನು ರೈಟ್ ಜಾಬನ್ನು ಹುಡುಕ್ತಿದ್ದೀರೋ ಅದನ್ನು ಇನ್ನೂ ಒಂದು ಸ್ಟೆಪ್ ಹತ್ತಿರ ಹೋಗೋದಕ್ಕೆ ನಿಮಗೆ ಪ್ರತಿದಿನ ಯೂಸ್ ಮಾಡುತ್ತೆ. ಸೊ ಹೇಗೆ ಹೇಳ್ಬೋದು ನೀವು, ಎಕ್ಸಾಂಪಲ್ಗೆ ನಾನು ಅಫರ್ಮೇಷನ್ಸನ್ನು ಹೇಳ್ತಾ ಬರ್ತೀನಿ ನಿಮಗೆ. ನಾನು ಈ ಒಂದು ಕಂಪನಿಗೆ ವ್ಯಾಲ್ಯೂಬಲ್ ಅಸೆಟ್ ಆಗಿರ್ತೀನಿ, ನಾನು ನನ್ನ ಡ್ರೀಮ್ ಜಾಬನ್ನು ಸೀಕ್ ಮಾಡ್ತಾಯಿದ್ದೀನಿ ಯೂನಿವರ್ಸಿಂದ, ನಾನು ಪ್ರತಿಯೊಂದು ಇಂಟರ್ವ್ಯೂ ನಾನು ಏನು ಕೊಡ್ತೀನೋ ನಾನು ಒಂದು ಹೆಜ್ಜೆ ನನ್ನ ಡ್ರೀಮ್ ಕ್ಯಾರಿಯರ್ಗೆ ಹತ್ತಿರ ಆಗ್ತಾ ಹೋಗ್ತಿದ್ದೀನಿ, ನಾನು ಕ್ವಾಲಿಫೈಡ್ ಆಗಿದ್ದೀನಿ, ನನಗೆ ಕೆಪ್ಯಾಸಿಟಿ ಇದೆ,
ನಾನು ರೆಡಿ ಇದ್ದೀನಿ ನನ್ನ ನೆಕ್ಸ್ಟ್ ಚಾಪ್ಟರ್ ನನ್ನ ಕೆರಿಯರ್ನಲ್ಲಿ ಅಂಥೇಳಿ. ಆಪರ್ಚುನಿಟೀಸ್ ಬಂದು ಅಬಂಡೆಂಟ್ ಆಗಿದೆ ನನಗೆ. ನಾನು ಓಪನ್ ಆಗಿದ್ದೀನಿ ನನ್ನ ಎಕ್ಸಾಕ್ಟ್ ಡ್ರೀಮ್ ಜಾಬ್ನ ರಿಸೀವ್ ಮಾಡೋದಕ್ಕೆ ಅಂಥೇಳಿ. ನನ್ನ ಸ್ಕಿಲ್ಸ್ ಮತ್ತು ನನ್ನ ಕ್ವಾಲಿಟೀಸ್ ಎಲ್ಲವೂ ನನ್ನ ಡ್ರೀಮ್ ಜಾಬ್ಗೆ ಬೇಕಾಗಿದೆ. ನಾನು ಅದಕ್ಕೆ ಅರ್ಹನಾಗಿದ್ದೇನೆ. ನಾನು ನನ್ನ ಜೀವನದ ಟೈಮಿಂಗನ್ನು ನಂಬುತ್ತೇನೆ. ನಾನು ಯೂನಿವರ್ಸನ್ನ ನಂಬುತ್ತೇನೆ. ನನ್ನ ರೈಟ್ ಜಾಬ್ ರೈಟ್ ಟೈಮಿಗೆ ನನ್ನ ದಾರಿಯಲ್ಲಿ ಬರುತ್ತೆ. ಈ ಥರ ಒಂದು ಅಫರ್ಮೇಷನ್ಸ್, ಇದು ನಾನು ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ನಿಮಗೆ ಬೇಕು ಅಂತ ಒಂದು ಅಫರ್ಮೇಷನ್ಸನ್ನು ನೀವು ನಿಮ್ಮ ಮೈಂಡಲ್ಲಿ ಡೈಲಿ ಇದನ್ನು ಒಂದು ರೂಟೀನಾಗೆ ಇಟ್ಕೊಬೇಕಾಗತ್ತೆ. ಮಾರ್ನಿಂಗ್ ಕಾಫಿ ಕುಡಿತೀರಲ್ಲ ನೀವು, ಪ್ರತಿಯೊಬ್ಬರಿಗೂ ಅಭ್ಯಾಸ ಇರುತ್ತೆ ಮಾರ್ನಿಂಗ್ ಕಾಫಿ ಟೈಮ್, ಈವ್ನಿಂಗ್ ಕಾಫಿ ಟೈಮ್ ಅಂತ ಹೇಳ್ಬಿಟ್ಟು ಈ ಥರ ಒಂದು ಡೈಲಿ ರೂಟೀನ್ ಥರ ಇಟ್ಕೊಂಡು ಮಾರ್ನಿಂಗ್ ಅಥವಾ ಈವ್ನಿಂಗಲ್ಲಿ ನೀವು ಇದೊಂದು ಅಫರ್ಮೇಷನ್ಸನ್ನು ಸದಾಕಾಲ ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು. ಇದು ಯೂನಿವರ್ಸಿಗೆ ನೀವು ಒಂದು ಎನರ್ಜಿನ ಸೆಂಡ್ ಔಟ್ ಮಾಡ್ತಿದ್ದೀರಾ. ಪ್ಲಸ್ ನಿಮ್ಮ ಅಲೈನ್ಮೆಂಟ್ ಆಫ್ ಥಾಟ್ಸನ್ನು ನೀವು ನಿಮ್ಮ ಥಾಟ್ಸನ್ನು ಅಲೈನ್ಮೆಂಟಲ್ಲಿ ಇಟ್ಕೊಂಡಿದ್ದೀರಾ ಯೂನಿವರ್ಸ್ ಜೊತೆಗೆ ಅಂತ ಹೇಳಿ. ಸೊ ನೀವು ಇದನ್ನು ಸದಾಕಾಲ ಯೂಸ್ ಮಾಡ್ತಾ ಬರ್ತೀರಿ. ನೀವು ಅಫರ್ಮೇಷನ್ಸಲ್ಲಿ ನೀವು ತುಂಬಾ ಹತ್ತಿರ ಹೋಗ್ತಿರೋ ಹಾಗೆ ನಿಮಗೆ ಕಾಣುತ್ತೆ. ಯಾಕಂದರೆ ಇಷ್ಟೊತ್ತಿಗೆ ನಿಮಗೆ ಆಪರ್ಚುನಿಟೀಸ್ ನಿಮ್ಮ ದಾರಿಯಲ್ಲಿ ಬರ್ತಾ ಹೋಗ್ತದೆ. ಯಾಕಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲೂ ಅದೇ ಆಗಿದ್ದು. ಅದಕ್ಕೋಸ್ಕರ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಆ್ಯಕ್ಷನ್ಸನ್ನು ತೊಗೊಬೇಕಾಗತ್ತೆ ಅಲ್ವಾ. ಸೊ ಈ ಯೂನಿವರ್ಸ್ ಒಂದು ಕಡೆಗೆ ಅದ್ರ ಕೆಲಸ ಮಾಡ್ತಾಯಿದೆ, ಆ ಜೊತೆಗೆ ನಿಮಗೆ ಕೂಡ ಆ ಒಂದು ಬರ್ನಿಂಗ್ ಡಿಸೈರ್ ಇರಬೇಕಲ್ಲ, ನಿಮಗೆ ಆ ಜಾಬ್ ಬೇಕಿದೆ ಅಂತ ಹೇಳ್ಬಿಟ್ಟಂತ. ಎಷ್ಟು ಹೌ ಬ್ಯಾಡ್ಲಿ ಯು ವಾಂಟ್ ಅಂತ ಹೇಳ್ತಾವಲ್ಲ, ಆ ಥರ ಎಷ್ಟು ಬ್ಯಾಡಾಗಿ ನಿಮಗೆ ಆ ಜಾಬ್ ಬೇಕಿದೆ. ಆ ಜಾಬ್ ಪಡೆಯೋದಕ್ಕೆ ನೀವು ಏನು ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ತಿದ್ದೀರಾ, ಏನನ್ನು ನೀವು ಕಲಿತಿದ್ದೀರಾ, ಆ ಕಂಪ್ನಿ ಬಗ್ಗೆ ಏನೇನು ರಿಸರ್ಚ್ ಮಾಡ್ತಿದ್ದೀರಾ, ಅದ್ರ ವ್ಯಾಲ್ಯೂಸ್ ಏನು, ಅದ್ರ ಮಿಷನ್ ಏನು, ಅವ್ರು ಏನು ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ, ಆ ಪ್ರಾಜೆಕ್ಟ್ ತಕ್ಕಂಗೆ ನಿಮ್ಮ ಸ್ಕಿಲ್ ಬೇಸ್ಡ್ ಇದೆಯಾ, ನಿಮ್ಮ ರೆಸ್ಯೂಮ್ ಹೇಗೆ ಅಪ್ಡೇಟ್ ಮಾಡ್ತಿದ್ದೀರಾ, ಲಿಂಕ್ಡ್ಇನ್ ಪ್ರೊಫೈಲ್ನ ನೀವು ಹೇಗೆ ಇಂಪ್ರೂವ್ ಮಾಡ್ತಿದ್ದೀರಾ, ಪ್ಲಸ್ ಯಾರ್ಯಾರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ನಿಮ್ಮ ನೆಟ್ವರ್ಕ್ ಹೇಗೆ ಬೆಳೆಸ್ಕೊತಿದ್ದೀರಾ, ಇದೆಲ್ಲನೂ ಒಂದು ಗೇಮ್ ಚೇಂಜರ್ ಆಗುತ್ತೆ ಅಲ್ವಾ. ನಿಮ್ಮ ಕಡೆಯಿಂದನೂ ಆ ಒಂದು ಬರ್ನಿಂಗ್ ಡಿಸೈರ್ ಇರಬೇಕು. ಆ ಕೆಲಸ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟಂತ ನೀವು ಆ ಒಂದು ಜಾಬ್ ತಕ್ಕಂಗೆ ಈವೆಂಟ್ಸನ್ನು ಅಟೆಂಡ್ ಮಾಡ್ತಿದ್ದೀರಾ, ವೆಬಿನಾರ್ಸ್ ಏನಾದರೂ ಅಟೆಂಡ್ ಮಾಡ್ತಿದ್ದೀರಾ, ಅಥವಾ ಆ ಒಂದು ಸಿಮಿಲರ್ ಪ್ಯಾಟರ್ನಲ್ಲಿರೋ ಪ್ರೊಫೆಷ್ನಲ್ಸ್ನ ಯಾರಾದರೂ ಮೀಟ್ ಮಾಡ್ತಿದ್ದೀರಾ. ಸೊ ಈ ಒಂದು ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ನೀವು ನಿಮ್ಮ ಜಾಬ್ ಕಡೆಗೆ ಪ್ರತಿ ಒಂದು ಹೆಜ್ಜೆನೂ ಇಡ್ತಾ ಬರಬೇಕಾಗತ್ತೆ. ಸೊ ಇದನ್ನೇ ನಾನು ಹೇಳೋದು ಇನ್ಸ್ಪೈರ್ಡ್ ಆ್ಯಕ್ಷನ್ಸ್ ಅಂತ ಹೇಳಿ. ಸೊ ಆ ಒಂದು ಬರ್ನಿಂಗ್ ಡಿಸೈರ್ ಜೊತೆಗೆ ನೀವು ಪ್ರತಿದಿನ ಆ ಒಂದು ಹೆಜ್ಜೆಯನ್ನು ಇಡ್ತಾ ಬರಬೇಕಾಗತ್ತೆ. ಸೊ ಲಾಸ್ಟ್ ಸ್ಟೆಪ್ ಏನಂತಂದರೆ ಪಾಸಿಟಿವ್ ಆಗಿ ಇರೋದು. ಈ ಪಾಸಿಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಈ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ಸಲ್ಲಿ. ಎಲ್ಲೂ ನೀವು ನಂಬಿಕೆಯನ್ನು ಕಳ್ಕೊಬಾರ್ದು. ಇವಾಗ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೇಕಾಗಿರೋದು, ನಿಮಗೆ ಆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರಾ, ಇಂಟರ್ವ್ಯೂವಲ್ಲಿ ನಿಮಗೆ ಸೆಲೆಕ್ಷನ್ ಆಗಿದೆ, HR ಫೋನ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದಾರೆ ನೀವು ಸೆಲೆಕ್ಟ್ ಆಗಿದ್ದೀರಾ, ನಿಮಗೆ ನಾವು ಜಾಬ್ ಆಫರನ್ನು ಕಳಿಸಿದ್ದೀವಿ, ನಿಮ್ಮ ಇಮೇಲನ್ನು ಚೆಕ್ ಮಾಡಿ ಅಂಥೇಳಿ ನೀವು ಇಮ್ಯಾಜಿನ್ ಮಾಡ್ಕೊತೀರಾ. ಇಮೇಲನ್ನು ಓಪನ್ ಮಾಡಿ ಯು ಆರ್ ಸೆಲೆಕ್ಟೆಡ್ ಫಾರ್ ಸೋ ಆ್ಯಂಡ್ ಸೋ ಪೊಸಿಷನ್ ಅಂಥೇಳಿ ನೀವು ಖುಷಿಯಿಂದ ಕುಪ್ಪಳಿಸ್ತಿದ್ದೀರಾ. ನಿಮ್ಮ ಮನೆಯವ್ರಿಗೆಲ್ಲರೂ ಫೋನ್ ಮಾಡಿ ಹೇಳ್ತಿದ್ದೀರಾ ನೀವು ಜಾಬ್ ಸಿಕ್ಕಿದೆ ಅಂತ ಹೇಳಿ. ಆ ಒಂದು ಹೈ ಫ್ರೀಕ್ವೆನ್ಸಿಯಲ್ಲಿ ನೀವು ಆ ವಿಜುವಲೈಸೇಷನನ್ನು ಮಾಡ್ತಿದ್ದೀರಾ. ಆ ಪಾಸಿಟಿವಿಟಿಯಿಂದ ಆ ಒಂದು ಕಾಲನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಪ್ರತಿದಿನ. ಈ ಮೇಲೆ ಏನು ಹೇಳಿಕೊಟ್ಟೆ ಅಫರ್ಮೇಷನ್ಸ್ ಮತ್ತು ನಿಮಗೆ ವಿಜುವಲೈಸೇಷನ್ ಇದೆಲ್ಲವೂ ನೀವು ಡೈಲಿ ಫಾಲೋ ಮಾಡ್ತಿದ್ದೀರಾ. ನೀವು ನಿಮ್ಮ ಆ್ಯಕ್ಷನ್ಸನ್ನ ಕೂಡ ನೀವು ಡಿಸೈರ್ಡ್ ಆ್ಯಕ್ಷನ್ಸನ್ನ ಕೂಡ ಪ್ರತಿದಿನ ನೀವು ತೊಗೊತಿದ್ದೀರಾ ಅಂತ ಹೇಳ್ಬಿಟ್ಟಂತ. ಸೊ ನೀವು ಇದನ್ನೆಲ್ಲ ಮಾಡ್ತಾ ಬಂದರೆ ನಿಮಗೆ ಖಂಡಿತ ನೀವು ನೋಡ್ಬೋದು ಯೂನಿವರ್ಸ್ ಹೇಗೆ ನಿಮಗೆ ನಿಮ್ಮ ಡ್ರೀಮ್ ಜಾಬ್ ತಲುಪಿಸುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಕೇಳ್ತಾರೆ ಡ್ರೀಮ್ ಜಾಬ್ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಎಷ್ಟು ದಿನ ಆಗ್ಬೋದಿಲ್ಲ ಅಂತ. ಇವಾಗ ಇದು ಜಾಬ್ ಅನ್ನೋದು 9 to 5, ಬಟ್ ಯೂನಿವರ್ಸಿಗೆ ಬಂದ್ಬಿಟ್ಟು ಯಾವುದು ಸೆಟ್ ಟೈಮ್ ಯಾವುದೂ ಇಲ್ವಲ್ಲ. ಯೂನಿವರ್ಸಿಗೆ ಆದಂಥ ಆಪ್ರೇಟಿಂಗ್ ಕ್ಲಾಕ್ ಟೈಮ್ ಇದೆ ಅಲ್ವಾ. ಸೊ ಅದಕ್ಕೆ ಗೊತ್ತು ಯಾವಾಗ ಏನು ಕೊಡಬೇಕು ಅಂತ ಹೇಳ್ಬಿಟ್ಟಂತ. ಅದರದ್ದೇ ಆದ ಕೆಲಸ ಪ್ರತಿದಿನ ಪ್ರತಿ ನಿಮಿಷ ಮಾಡ್ತಿರತ್ತೆ. ಸೊ ನಿಮ್ಮ ಕೆಲಸ ನೀವು ಅಲ್ಲಿ ಆಲ್ರೆಡಿ ಸೀಡನ್ನು ಇಟ್ಟಿದ್ದೀರಾ, ಏನು ಬೇಕು ಆ ಸೀಡ್, ಅದರದ್ದೇ ಆದ ಟೈಮ್ ತೊಗೊಂಡು ಅದು ಬೆಳೆಯುತ್ತೆ. ಅದು ಬೆಳೆದು ನಿಮ್ಗೆ ಏನು ಬೇಕಿದೆಯೋ ಅದು ಕೊಡುತ್ತೆ. ಅಲ್ಲಿ ತನಕ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ, ಕನ್ಸಿಸ್ಟೆಂಟ್ ಆಗಿರಿ.
ಈ ಒಂದು ಕಮಿಟ್ಮೆಂಟ್ ಆಫ್ ಪಾಸಿಟಿವ್ ಅಫರ್ಮೇಷನ್ಸು, ವಿಜುವಲೈಸೇಷನು, ಇನ್ಸ್ಪೈರ್ಡ್ ಆ್ಯಕ್ಷನ್ಸು ಇದು ಪ್ರತಿದಿನ ಫಾಲೋ ಮಾಡಿ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ನೆನಪಲ್ಲಿ ಇಟ್ಕೊಳ್ಳಿ, ಯೂನಿವರ್ಸ್ ಯಾವಾಗಲೂ ನಿಮ್ಮ ಫೇವರಲ್ಲಿ ಕಾನ್ಸ್ಪೈರ್ ಮಾಡ್ತಿರುತ್ತೆ ಅಂಥೇಳಿ. ಪ್ರತಿದಿನ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಗೋಲ್ಗೆ ನೀವು ಒಂದು ಹೆಜ್ಜೆ ಮುಂದೆ ಹೋಗ್ತಿರ್ತೀರ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗೀತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.